ಭಗವಾನ್ ವಿಷ್ಣು ಆ ಗುಹೆ ಒಳಗೆ ಹೋಗಿ ತನ್ನ ಆಯುಧಗಳನ್ನೆಲ್ಲ ಪಕ್ಕಕ್ಕಿಟ್ಟು ಗಾಢ ನಿದ್ರೆಗೆ ಜಾರಿದವನಂತೆ ಮಲಗಿದನು. ಅದು ಸಾಮಾನ್ಯ ನಿದ್ರೆ ಅಲ್ಲ, ಅದು ಯೋಗ ನಿದ್ರೆ. ಜಗತ್ತನ್ನೇ ನಡೆಸುವವನು ಮಲಗಿದರೆ ಪ್ರಪಂಚ ನಡೆಯುವುದಾದರೂ ಹೇಗೆ? ಅವನು ನೋಡಲು ಮಲಗಿದ್ದರೂ ಅವನ ಅಂತರಂಗ ಎಚ್ಚರವಾಗಿಯೇ ಇತ್ತು. ಇತ್ತ ಮುರಾಸುರ ವಿಷ್ಣು ನನಗೆ ಹೆದರಿ ಓಡಿ ಹೋದನು ಎಂದು ತಪ್ಪಾಗಿ ತಿಳಿದುಕೊಂಡನು. ಅವನು ಗೆಲುವಿನ ನಗೆ ಬೀರುತ್ತಾ ವಿಷ್ಣುವನ್ನು ಹಿಂಬಾಲಿಸಿಕೊಂಡು ಆ ಗುಹೆಯವರೆಗೂ ಬಂದನು. ಅವನು ಆ ಸಿಂಹಾವತಿ ಗುಹೆಯ ಬಾಗಿಲಿಗೆ ಬಂದನು. ಒಳಗೆ ಇಣುಕಿ ನೋಡಿದಾಗ ಜಗತ್ತನ್ನೇ ಆಳುವ ಭಗವಾನ್ ವಿಷ್ಣು ಕಣ್ಣು ಮುಚ್ಚಿ ಏನೂ ಹರಿಯದವನಂತೆ ಮಲಗಿರುವುದು ಕಂಡಿತು. ಇದನ್ನು ನೋಡಿ ರಾಕ್ಷಸನಿಗೆ ಅಹಂಕಾರ ನೆತ್ತಿಗೇರಿತು. ಅವನು ಹಟ್ಟಹಾಸ ಮಾಡುತ್ತಾ, ಓಹೋ, ಮೂರು ಲೋಕದ ಒಡೆಯನಾದ ವಿಷ್ಣು ಇವತ್ತು ನನಗೆ ಹೆದರಿ ರಣರಂಗ ಬಿಟ್ಟು ಏಡಿಯಂತೆ ಇಲ್ಲಿ ಬಂದು ಅಡಗಿಕೊಂಡಿದ್ದಾನೆ ಎಂದು ಯೋಚಿಸುತ್ತಾನೆ. ಇವನು ನಿದ್ರೆಯಲ್ಲಿರುವಾಗಲೇ ನನ್ನ ಕತ್ತಿಯಿಂದ ಕತ್ತರಿಸಿ ತುಂಡು ಮಾಡುತ್ತೇನೆ. ಆಗ ನಾನೇ ಈ ಪ್ರಪಂಚಕ್ಕೆ ಏಕೈಕ ಚಕ್ರವರ್ತಿ ಆಗುತ್ತೇನೆ ಎಂದು ತೀರ್ಮಾನಿಸುತ್ತಾನೆ. ತಕ್ಷಣ ತನ್ನ ಕತ್ತಿಯನ್ನು ಮೇಲೆತ್ತಿ ವಿಷ್ಣುವನ್ನು ಕೊಲ್ಲಲು ವೇಗವಾಗಿ ಒಳಗೆ ನುಗ್ಗಿದನು. ಆಗ ಅಲ್ಲಿ ನಡೆದದ್ದೇ ಒಂದು ರೋಚಕ ಪವಾಡ. ವಿಷ್ಣುವನ್ನು ಕೊಲ್ಲಲು ಮುರಾಸುರ ಕತ್ತಿ ಎತ್ತಿದ್ದೇ ತಡ ವಿಷ್ಣುವಿನ ಶರೀರದಿಂದ ಒಂದು ಅದ್ಭುತವಾದ ಜ್ಯೋತಿ ಪ್ರಕಟವಾಯಿತು. ವಿಷ್ಣುವಿನ 11 ಇಂದ್ರಿಯಗಳ ಶಕ್ತಿಯಿಂದ ಈ ಜ್ಯೋತಿ ಹೊರಬಂತು. ಆ ಜ್ಯೋತಿಯಿಂದ ಕೋಟಿ ಸೂರ್ಯರ ಪ್ರಕಾಶದಂತೆ ಒಬ್ಬ ದಿವ್ಯಕನ್ಯೆ ಪ್ರತ್ಯಕ್ಷಳಾದಳು. ಅವಳೇ ಸಾಕ್ಷಾತ್ ಏಕಾದಶಿ ದೇವಿ. ಅವಳು ನೋಡಲು ಎಷ್ಟು ಸುಂದರವೋ ಅಷ್ಟು ಉಗ್ರವಾಗಿದ್ದಳು. ಅವಳ ಮೈ ಬಣ್ಣ ಚಿನ್ನದಂತೆ ಹೊಳೆಯುತ್ತಿತ್ತು. ಕೈಗಳಲ್ಲಿ ವಿವಿಧ ಆಯುಧಗಳು ಇದ್ದವು. ಕಣ್ಣುಗಳಲ್ಲಿ ಕೆಂಡದಂತಹ ಕೋಪವಿತ್ತು. ಅವಳು ಸಾಕ್ಷಾತ್ ಆ ದುರ್ಗಾದೇವಿಯಂತೆ ಕಾಣುತ್ತಿದ್ದಳು. ತನ್ನ ತಂದೆಯಾದ ಭಗವಾನ್ ವಿಷ್ಣುವನ್ನು ಕೊಲ್ಲಲು ಬಂದ ರಾಕ್ಷಸನನ್ನು ಕಂಡು ಅವಳು ಸಿಂಹದಂತೆ ಗರ್ಜಿಸಿದಳು. ಇದನ್ನು ಕಂಡ ಮುರಾಸುರನಿಗೆ ಆಶ್ಚರ್ಯವಾಯಿತು. ಯಾರು ನೀನು? ಒಬ್ಬ ಹೆಣ್ಣಾಗಿ ನನ್ನ ಮುಂದೆ ನಿಲ್ಲುವ ಧೈರ್ಯ ನಿನಗಿದೆಯೇ ಎಂದು ಅಹಂಕಾರದಿಂದ ಗೇಲಿ ಮಾಡಿದನು. ಅದಕ್ಕೆ ಆ ದೇವಿ ಮರು ಮಾತನಾಡದೆ ಯುದ್ಧಕ್ಕೆ ನಿಂತಳು. ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯಿತು. ಮುರಾಸುರ ಎಷ್ಟೇ ಅಸ್ತ್ರಗಳನ್ನು ಬಿಟ್ಟರೂ ಅವಳು ಅವುಗಳನ್ನು ಹುಲ್ಲು ಕಡ್ಡಿಯಂತೆ ಮುರಿದು ಹಾಕಿದಳು. ಕೊನೆಗೆ ಆ ದೇವಿ ಯಾವುದೇ ದೊಡ್ಡ ಆಯುಧಗಳನ್ನು ಬಳಸಲಿಲ್ಲ. ಕೇವಲ ತನ್ನ ಒಂದು ಓಂಕಾರದಿಂದ, ಅಂದರೆ ಓಂ ಎಂಬ ಪ್ರಬಲವಾದ ಶಬ್ದದಿಂದಲೇ ಆ ರಾಕ್ಷಸನನ್ನು ಸುಟ್ಟು ಬೂದಿ ಮಾಡಿದಳು. ಕ್ಷಣ ಮಾತ್ರದಲ್ಲಿ ಆ ರಾಕ್ಷಸನ ದೇಹ ಸುಟ್ಟು ಭಸ್ಮವಾಯಿತು. ದುಷ್ಟಶಕ್ತಿಯ ಅಂತ್ಯವಾಯಿತು. ಅಧರ್ಮ ಅಳಿದು ಧರ್ಮಕ್ಕೆ ಜಯ ಸಿಕ್ಕಿತು. ಸ್ವಲ್ಪ ಸಮಯದ ನಂತರ ಭಗವಾನ್ ವಿಷ್ಣು ನಿದ್ರೆಯಿಂದ ಎಚ್ಚರಗೊಂಡನು. ಎದುರಿಗೆ ರಾಕ್ಷಸ ಸತ್ತು ಬಿದ್ದಿರುವುದನ್ನು ಮತ್ತು ಪಕ್ಕದಲ್ಲಿ ಕೈ ಮುಗಿದು ತಲೆಬಾಗಿ ನಿಂತಿರುವ ತೇಜಸ್ವಿ ದೇವಿಯನ್ನು ಕಂಡನು. ಭಗವಾನ್ ವಿಷ್ಣು ನಡೆದ ವಿಷಯವನ್ನೆಲ್ಲ ತನ್ನ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡು ಆನಂದ ಬಾಷ್ಪ ಸುರಿಸಿದನು. ಆ ದೇವಿಯನ್ನು ಕುರಿತು ಪ್ರೀತಿಯಿಂದ ಹೀಗೆ ಹೇಳುತ್ತಾರೆ. ಎಲೈ ದೇವಿಯೇ, ನೀನು ಬೇರೆ ಯಾರೂ ಅಲ್ಲ. ನೀನು ನನ್ನದೇ ಶಕ್ತಿ. ನನ್ನ 11 ಇಂದ್ರಿಯಗಳ ತಪಸ್ಸಿನ ಫಲವಾಗಿ ನೀನು ಜನಿಸಿದ್ದೀಯ. ಆದ್ದರಿಂದ ನಿನಗೆ ಏಕಾದಶಿ ಎಂದು ಹೆಸರಿಡುತ್ತೇನೆ. ನನ್ನನ್ನು ರಕ್ಷಿಸಿದ ನಿನ್ನ ಭಕ್ತಿ ಮತ್ತು ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳು. ನೀನು ಏನು ಕೇಳಿದರೂ ನಾನು ಕೊಡುತ್ತೇನೆ.
ತ್ರಿಲೋಕದ ಯಾವ ಸಂಪತ್ತನ್ನು ಬೇಕಾದರೂ ಕೇಳು ಎಂದು ಕೇಳುತ್ತಾನೆ. ಆಗ ಆ ದೇವಿ ತನಗಾಗಿ ಏನನ್ನೂ ಕೇಳಲಿಲ್ಲ. ಲೋಕ ಕಲ್ಯಾಣಕ್ಕಾಗಿ ಅವಳು ಕೇಳಿದ ವರ ಇಂದಿಗೂ ನಮಗೆ ರಕ್ಷಣೆಯಾಗಿದೆ. ಅವಳು ವಿಷ್ಣುವಿನ ಬಳಿ ಹೀಗೆ ಬೇಡಿಕೊಳ್ಳುತ್ತಾಳೆ: ಪ್ರಭು ನಾರಾಯಣ, ಇಂದು ಏಕಾದಶಿಯ ದಿನ. ನಾನು ಹುಟ್ಟಿದ ಈ ಪವಿತ್ರ ದಿನದಂದು ಯಾರು ಅನ್ನ ನೀರು ಬಿಟ್ಟು ಉಪವಾಸವಿದ್ದು ನಿಮ್ಮ ನಾಮಸ್ಮರಣೆ ಮಾಡುತ್ತಾರೋ ಅಂತಹ ಭಕ್ತರ ಎಲ್ಲ ಪಾಪಗಳು ನಾಶವಾಗಬೇಕು. ಅಂತಹವರಿಗೆ ಎಂತಹ ಕಷ್ಟಗಳಿದ್ದರೂ ಅದು ದೂರವಾಗಬೇಕು. ಅಷ್ಟೇ ಅಲ್ಲ, ಮರಣದ ನಂತರ ಅವರಿಗೆ ನೇರವಾಗಿ ನಿಮ್ಮ ಸನ್ನಿಧಿ ಅಂದರೆ ವೈಕುಂಠ ಪ್ರಾಪ್ತಿಯಾಗಬೇಕು ಎಂದು ಕೇಳುತ್ತಾಳೆ. ಭಗವಾನ್ ವಿಷ್ಣು ಅವಳ ನಿಸ್ವಾರ್ಥ ಭಕ್ತಿಗೆ ಮೆಚ್ಚಿ ತಥಾಸ್ತು ಎಂದು ಹೇಳುತ್ತಾನೆ. ಅಂದಿನಿಂದ ನೀನು ಏಕಾದಶಿ ಎಂದು ಕರೆಯಲ್ಪಡುವೆ. ಎಲ್ಲ ವ್ರತಗಳಿಗಿಂತ ನಿನ್ನ ವ್ರತವೇ ಶ್ರೇಷ್ಠವಾಗಲಿ. ಗಂಗೆಗಿಂತ ಮಿಗಿಲಾದ ತೀರ್ಥವಿಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಹಾಗೆಯೇ ಏಕಾದಶಿಗಿಂತ ಮಿಗಿಲಾದ ವ್ರತವಿಲ್ಲ. ಯಾರು ನಿನ್ನ ದಿನದೆಂದು ಉಪವಾಸ ಮಾಡುತ್ತಾರೋ ಅವರ ಪುಣ್ಯವನ್ನು ಚಿತ್ರಗುಪ್ತನಿಗೂ ಲೆಕ್ಕ ಹಾಕಲು ಸಾಧ್ಯವಾಗುವುದಿಲ್ಲ ಎಂದು ಆಶೀರ್ವದಿಸಿದನು. ಅಷ್ಟೇ ಅಲ್ಲ, ನಾನು ಈ ಗುಹೆಯ ಕತ್ತಲೆಯಿಂದ ಹೊರಬಂದ ದಿನ ಇದಾದ್ದರಿಂದ ಇನ್ನು ಮುಂದೆ ದೇವಾಲಯಗಳಲ್ಲಿ ಉತ್ತರ ದ್ವಾರವನ್ನು ವೈಕುಂಠ ದ್ವಾರ ಎಂದು ಕರೆಯುತ್ತಾರೆ. ಯಾರು ಈ ದಿನದಂದು ಈ ದ್ವಾರದ ಮೂಲಕ ಪ್ರವೇಶಿಸುತ್ತಾರೋ ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ ಎಂದು ವರ ನೀಡುತ್ತಾನೆ. ವೀಕ್ಷಕರೇ, ಈಗ ನಿಮಗೆ ಅರ್ಥವಾಗಿರಬಹುದು ನಾವು ಏಕೆ ವೈಕುಂಠ ದ್ವಾರದ ಮೂಲಕ ಹೋಗುತ್ತೇವೆ ಎಂದು. ಗುಹೆ ಎಂದರೆ ಕತ್ತಲೆ, ಅದು ಅಜ್ಞಾನದ ಸಂಕೇತ. ಗುಹೆಯಿಂದ ಹೊರಗೆ ಬರುವುದು ಎಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರುವುದು. ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಲ್ಲಿ ದಕ್ಷಿಣ ದ್ವಾರದಿಂದ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ಉತ್ತರದ ಬಾಗಿಲಿನಿಂದ ಹೊರಬಂದರೆ ನಾವು ಇಹಲೋಕದ ಬಂಧನದಿಂದ ಬಿಡುಗಡೆ ಹೊಂದಿ ವೈಕುಂಠದ ಕಡೆಗೆ ಸಾಗುತ್ತೇವೆ ಎಂಬ ಆಳವಾದ ಅರ್ಥವನ್ನು ಇದು ಕೊಡುತ್ತದೆ. ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ದಿನದಂದು ನಾವು ಪಾಲಿಸಬೇಕಾದ ನಿಯಮಗಳು ಏನು? ಏಕೆ ಹಕ್ಕಿಯನ್ನು ತಿನ್ನಬಾರದು? ನಮ್ಮ ಹಿರಿಯರು ಸುಮ್ಮನೆ ಯಾವುದೇ ನಿಯಮ ಮಾಡಿಲ್ಲ. ಶಾಸ್ತ್ರಗಳ ಪ್ರಕಾರ ಏಕಾದಶಿಯ ದಿನ ಪಾಪ ಪುರುಷನು ಅನ್ನದಲ್ಲಿ ಅಡಗಿರುತ್ತಾನೆ. ಒಂದು ಸಣ್ಣ ಕಥೆಯ ಪ್ರಕಾರ ಬ್ರಹ್ಮದೇವರ ಬೆವರಿನಿಂದ ಪಾಪ ಪುರುಷರು ಎಂಬ ರಾಕ್ಷಸನು ಹುಟ್ಟುತ್ತಾನೆ. ಅವನಿಗೆ ಉಳಿದುಕೊಳ್ಳಲು ಬ್ರಹ್ಮದೇವನು ಏಕಾದಶಿಯ ದಿನದಂದು ಅನ್ನದಲ್ಲಿ ಮತ್ತು ಧಾನ್ಯದಲ್ಲಿ ಜಾಗ ನೀಡುತ್ತಾನೆ. ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿಯೂ ಕೂಡ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ನಮ್ಮ ದೇಹದಲ್ಲಿ ನೀರಿನ ಅಂಶ ವ್ಯತ್ಯಾಸವಾಗುತ್ತದೆ. ಹಕ್ಕಿಯು ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣವನ್ನು ಹೊಂದಿದೆ. ಏಕಾದಶಿ ಎಂದು ಹಕ್ಕಿ ತಿಂದರೆ ನಮ್ಮ ಮನಸ್ಸು ಚಂಚಲವಾಗುತ್ತದೆ, ಧ್ಯಾನ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಏಕಾದಶಿ ಎಂದು ಅನ್ನ ತಿನ್ನಬಾರದು. ಈ ವ್ರತವನ್ನು ಆಚರಿಸುವವರು ದಶಮಿ ಅಂದರೆ ಹಬ್ಬದ ಹಿಂದಿನ ದಿನ ರಾತ್ರಿಯೇ ಲಘು ಆಹಾರವನ್ನು ಸೇವಿಸಬೇಕು. ಹೊಟ್ಟೆ ತುಂಬ ತಿನ್ನಬಾರದು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರವನ್ನು ತ್ಯಜಿಸಬೇಕು. ಏಕಾದಶಿಯ ದಿನದ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ದೇವರ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಬೇಕು. ಹೇ ನಾರಾಯಣ, ಇಂದು ನಾನು ನಿನ್ನ ಪ್ರೀತಿಗಾಗಿ ಮತ್ತು ನಿನಗೆ ಇಷ್ಟವಾಗಲಿ ಎಂದು ಉಪವಾಸ ಮಾಡುತ್ತಿದ್ದೇನೆ. ದಯವಿಟ್ಟು ನನಗೆ ಹಸಿವು ಮತ್ತು ಬಾಯಾರಿಕೆಯನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೊಡು.
ನನ್ನ ಮನಸ್ಸು ಬೇರೆ ಕಡೆಗೆ ಹೋಗದಂತೆ ಸದಾ ನಿನ್ನ ಧ್ಯಾನದಲ್ಲಿ ಇರುವಂತೆ ನೀನು ಅನುಗ್ರಹಿಸು. ಸಾಧ್ಯವಾದರೆ ನಿರ್ಜಲ ಉಪವಾಸ ಮಾಡುವುದು ತುಂಬ ಶ್ರೇಷ್ಠ. ಅಂದರೆ ಒಂದು ಹನಿ ನೀರು ಕೂಡ ಕುಡಿಯದೇ ಇರುವುದು. ಒಂದು ವೇಳೆ ಇದು ಕಷ್ಟವಾದರೆ ಸಜಲ ಉಪವಾಸ ಮಾಡಬಹುದು. ಅಂದರೆ ಹಾಲು, ಹಣ್ಣಿನ ರಸ ಮತ್ತು ನೀರನ್ನು ಸೇವಿಸಿ ಉಪವಾಸ ಮಾಡಬಹುದು. ಇನ್ನು ವಯಸ್ಸಾದವರು, ರೋಗಿಗಳು, ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಹಣ್ಣುಗಳನ್ನು ತಿಂದು ಲಘು ಉಪಹಾರ ಸೇವಿಸಬೇಕು. ಆದರೆ ನೆನಪಿರಲಿ, ಅಂದು ಯಾರೂ ಕೂಡ ಅಕ್ಕಿ, ಗೋಧಿ, ರವೆ ಮತ್ತು ಅವಲಕ್ಕಿ ಪದಾರ್ಥಗಳನ್ನು ತಿನ್ನಬಾರದು. ದಿನಪೂರ್ತಿ ಓಂ ನಮೋ ನಾರಾಯಣ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುತ್ತಿರಬೇಕು. ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು, ಸುಳ್ಳು ಹೇಳಬಾರದು ಮತ್ತು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಎಲ್ಲಕ್ಕಿಂತ ಮುಖ್ಯವಾದದ್ದು ಜಾಗರಣೆ. ಏಕಾದಶಿಯ ರಾತ್ರಿ ನಿದ್ದೆ ಮಾಡಬಾರದು. ವಿಷ್ಣು ಸಹಸ್ರನಾಮವನ್ನು ಓದುವುದು, ಭಜನೆ ಅಥವಾ ದೇವರ ಕಥೆಗಳನ್ನು ಕೇಳುತ್ತಾ ರಾತ್ರಿ ಕಳೆಯಬೇಕು. ಮರುದಿನ ಅಂದರೆ ದ್ವಾದಶಿಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ತೀರ್ಥ ಕುಡಿದು ನಂತರ ಸಾತ್ವಿಕವಾದ ಊಟ ಮಾಡುವ ಮೂಲಕ ವ್ರತವನ್ನು ಮುಗಿಸಬೇಕು. ಅಂದು ಊಟದಲ್ಲಿ ಅಗಸೆ ಸೊಪ್ಪು ಮತ್ತು ನೆಲ್ಲಿಕಾಯಿ, ಉಪ್ಪಿನಕಾಯಿ ಸೇವಿಸುವುದು ಬಹಳ ಒಳ್ಳೆಯದು. ಹೀಗೆ ಯಾರು ಶ್ರದ್ಧೆಯಿಂದ ಮಾಡುತ್ತಾರೋ ಅವರ 7 ಜನ್ಮದ ಪಾಪಗಳು ಸುಟ್ಟು ಹೋಗುತ್ತವೆ ಎಂದು ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ವೀಕ್ಷಕರೇ, ಇದೇ ಮಂಗಳವಾರ ಅಂದರೆ ಡಿಸೆಂಬರ್ 30ರಂದು ಅತಿ ಪವಿತ್ರವಾದ ವೈಕುಂಠ ಏಕಾದಶಿ ಬಂದಿತ್ತು. ಈ ಸುವರ್ಣ ಅವಕಾಶವನ್ನು ದಯವಿಟ್ಟು ಕಳೆದುಕೊಳ್ಳಬೇಡಿ. ಕೇವಲ ಒಂದು ದಿನ ನಿಮ್ಮ ನಾಲಿಗೆಯ ಚಪಲವನ್ನು ಬಿಟ್ಟರೆ ಶಾಶ್ವತವಾದ ಪುಣ್ಯ ನಿಮ್ಮದಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ಬಡತನ, ಆರೋಗ್ಯ ಸಮಸ್ಯೆಗಳು, ಸಾಲದ ಬಾಧೆಗಳು ಮತ್ತು ಮನಸ್ಸಿನ ಚಿಂತೆಗಳು ದೂರವಾಗಲಿ ಎಂದು ನಾನು ಆ ಭಗವಂತನಲ್ಲಿ ಮನಸ್ಸಾರೆ ಪ್ರಾರ್ಥಿಸುತ್ತೇನೆ. ಈ ರೋಚಕ ಹಾಗೂ ಪುಣ್ಯಕರವಾದ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಸಂಸ್ಕೃತಿ. ವೀಕ್ಷಕರೇ, ಕಾಮೆಂಟಲ್ಲಿ ಜೈ ಮಹಾವಿಷ್ಣು ಎಂದು ಬರೆಯಿರಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.